ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಜಂಟಿ ಅಧಿವೇಶನ ಇವತ್ತು ನಡೆದಿರುವಂತದ್ದು. ಅಂದ್ರೆ ವರ್ಷದ ಮೊದಲನೇ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ನಡೆಯನ್ನ ಎಲ್ಲೋ ಒಂದ್ ಕಡೆ ಬಿ.ಕೆ. ಹರಿಪ್ರಸಾದ್, ಕಾಂಗ್ರೆಸ್ನ ಹಿರಿಯ ನಾಯಕರು ಹೌದು, ಬಿ.ಕೆ. ಹರಿಪ್ರಸಾದ್ ಅವರು ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಯಲ್ಲಿ ಇವತ್ತು ಒಟ್ಟಾರೆ ಏನು ಜಂಟಿ ಅಧಿವೇಶನ ಇಡೀ ಕೋಲಾಹಲಕ್ಕೆ ಒಂದ್ ರೀತಿ ಕಾರಣ ಆಗಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನೊಂದಿಗೆ ನಮ್ಮ ಸೀನಿಯರ್ ಆದಂತ ಜನಾರ್ದನ್ ಸರ್ ಇದ್ದಾರೆ. ಸರ್, ಆರ್ಟಿಕಲ್ ಏನ್ ಹೇಳುತ್ತೆ ಸರ್? ರಾಜ್ಯಪಾಲರ ನಡೆಯನ್ನ ಒಂದ್ ಕಡೆ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇರುವಂತದ್ದು, ಮೊಗದೊಂದು ಕಡೆ ವಿರೋಧ ಪಕ್ಷದ ಬಿಜೆಪಿ ನಾಯಕರು ಅವ್ರ ಪರವಾಗಿ ಮಾತನಾಡ್ತಾ ಇರುವಂತದ್ದು. ಸೊ ಆರ್ಟಿಕಲ್ ಏನ್ ಹೇಳುತ್ತೆ ಸರ್? ಅಂದ್ರೆ ನಿಯಮಾವಳಿ ಪ್ರಕಾರ ಜಂಟಿ ಅಧಿವೇಶನದ ಕುರಿತು ಭಾಷಣ ಮಾಡಲೇಬೇಕಾ, ಅಥವಾ ಏನು ಸರ್ಕಾರದ ಆ ಒಂದು ಸಾಧನೆಯನ್ನು ಕೂಡ ರಾಜ್ಯಪಾಲರು ಅಲ್ಲಿ ಓದ್ಬೇಕಾಗಿತ್ತ ಭಾಷಣವನ್ನ? ಅದು ಎಲ್ಲ ಒಂದ್ ಕಡೆ ಜೈ ಹಿಂದ್, ಜೈ ಕರ್ನಾಟಕ ಇಷ್ಟಕ್ಕೆ ಅವರ ಭಾಷಣವನ್ನ ಅಪೂರ್ಣಗೊಳಿಸಿದ್ರು ಎನ್ನುವಂತ ವಿರೋಧ ಕೂಡ ಕೇಳಿಬಂತು. ಏನ್ ಹೇಳುತ್ತೆ ಸರ್ ನಿಯಮಾವಳಿ, ಏನ್ ಹೇಳುತ್ತೆ? ಭಾಸ್ಕರ್, ಇದು ನೀವು ಆರಂಭದಲ್ಲಿ ಹೇಳಿದ್ರಿ ಹರಿಪ್ರಸಾದ್ ಅವರು ವಿರೋಧ ಮಾಡಿದ್ರು ಅಂತ. ಹರಿಪ್ರಸಾದ್ ಅಲ್ಲ, ಟೋಟಲಿ ಸರ್ಕಾರನೇ ವಿರೋಧ ಮಾಡಿದೆ. ಆಡಳಿತ ಪಕ್ಷದವರು ಎಲ್ಲರೂ ವಿರೋಧ ಮಾಡಿದ್ದಾರೆ. ನೋಡಿ, ನಿಮಗೆ ಯಾವುದೇ ಸರ್ಕಾರದ ಒಂದು ಆರಂಭಿಕ ಅಧಿವೇಶನ ನಡೆಯೋದು ಜನವರಿಯಲ್ಲಿ ಪ್ರಥಮವಾಗಿ ಆರಂಭದ ಅಧಿವೇಶನ ನಡೆಯುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರ ತನ್ನ ಸಾಧನೆಗಳು ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ರಾಜ್ಯಪಾಲರ ಮೂಲಕ ಒಂದು ಭಾಷಣದ ಪ್ರತಿಯನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ತೋರಿಸಿ ಅದನ್ನು ಅಪ್ರೂವ್ ಮಾಡಿಸಿ, ಈ ಒಂದು ಸಂದರ್ಭ ಏನು ಅಧಿವೇಶನ ನಡೆಯುತ್ತಲ್ಲ ಅದು ಜಂಟಿ ಅಧಿವೇಶನ ಅಂತ ಹೇಳ್ತಾರೆ. ಮೇಲ್ಮನೆ ಮತ್ತು ಕೆಳಮನೆ ಎರಡು ಸೇರಿ ಒಟ್ಟಿಗೆ ಜಂಟಿ ಅಧಿವೇಶನ ನಡೆಯುತ್ತೆ. ಆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣವನ್ನು, ಆ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಭಾಷಣ ಮಾಡುವಾಗ ಅವರು ಯಾವುದೇ ರಾಜ್ಯಪಾಲರಾಗಿರಲಿ, ಅಂದರೆ ಕೇಂದ್ರ ಸರ್ಕಾರದಿಂದನೇ ಅವರು ನೇಮಕ ಆಗೋದು, ನನ್ನ ಸರ್ಕಾರ ಅಂತ ಹೇಳಿ ಉದ್ದೇಶಿಸಿ ಮಾತನಾಡ್ತಾರೆ ರಾಜ್ಯಪಾಲರು. ಆದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳಲ್ಲಿ ನೀವು ಗಮನಿಸಿದರೆ, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರ್ಬೋದು, ಇಲ್ಲಿ ಕೆಲವು ವ್ಯತಿರಿಕ್ತ ಘಟನೆಗಳು ನಡೆದಿದ್ದಾವೆ. ಅದು ಇತ್ತೀಚೆಗೆ ಕರ್ನಾಟಕಕ್ಕೂ ಕಾಲಿಟ್ಟಂತೆ ಕಂಡಿದೆ. ಇವತ್ತುವರೆಗೂ ಕರ್ನಾಟಕದಲ್ಲಿ ಇಂತಹ ಅತಿರೇಕದ ಸಂಘರ್ಷ ಆಗಿರಲಿಲ್ಲ. ಆದರೆ ಇವತ್ತು ಹೊಸದಾಗಿ ಈ ರೀತಿ ಸಂಘರ್ಷ ನಡೆದಿದೆ. ರಾಜ್ಯಪಾಲರು ಭಾಷಣವನ್ನು, ರಾಜ್ಯ ಸರ್ಕಾರ ರೂಪಿಸಿಕೊಟ್ಟಂಥ ಭಾಷಣವನ್ನು ಇವತ್ತು ಮಂಡಿಸ್ಬೇಕಿತ್ತು, ಅಂದರೆ ಅದನ್ನು ಓದಿ ಹೇಳಬೇಕಿತ್ತು. ಅವರು ಓದಲಿಲ್ಲ. ಕೆಲವೇ ಒಂದು ಚುಟುಕು ಭಾಷಣ, ಅಂದರೆ ಆರಂಭದಲ್ಲಿ ಒಂದು ಪ್ಯಾರ, ಕೊನೆಯಲ್ಲಿ ಒಂದು ಪ್ಯಾರ ಓದಿ ನೀವು ಹೇಳ್ದಂಗೆ ಜೈ ಕರ್ನಾಟಕ, ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ಹೋದ್ರು. ಆದರೆ ಏನಾಗಿತ್ತು, ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ 5 ಪುಟಗಳನ್ನು ಇತ್ತು ಈ ಭಾಷಣದಲ್ಲಿ. ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿ, ಅಂದರೆ ಯಾವುದು ಮನ್ರೇಗಾ ಯೋಜನೆ ಇರ್ಬೋದು, ಮತ್ತು ರಾಜ್ಯ ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಆಗಬೇಕಾದ ಅನುದಾನ ಕೊರತೆ ಇರ್ಬೋದು, ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ, ಉದ್ದೇಶಿತ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಬಿಡುಗಡೆ ಆಗದಿರ್ತಕ್ಕಂಥ ಅನುದಾನ ಇರ್ಬೋದು, ಈ ರೀತಿಯ ಉದ್ದೇಶಿತ ಕೆಲವು ಯೋಜನೆಗಳ ಕೊರತೆಯನ್ನು ಇದರಲ್ಲಿ ಮೆನ್ಷನ್ ಮಾಡಿದರು. 5 ಪುಟಗಳ ಇತ್ತು. ಅದನ್ನು ರಾಜ್ಯಪಾಲರ ಮೂಲಕ ಹೇಳಿಸುವ ಒಂದು ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವೆಲ್ಲ ಸಿದ್ಧಪಡಿಸಿದ ಭಾಷಣಗಳನ್ನು ನೋಡಿರ್ತಾರೆ ರಾಜ್ಯಪಾಲರು. ಇದನ್ನು ನನ್ನ ಮೂಲಕ ಕೇಂದ್ರ ಸರ್ಕಾರಕ್ಕೆ ಟೀಕೆ ಮಾಡೋದು ಸರಿಯಾಗಲ್ಲ ಅನ್ನೋದು ಉದ್ದೇಶ. ಅದಕ್ಕೆ ಅವರು ಜಾಣ್ಮೆಯ ನಡೆಯನ್ನು ಅನುಸರಿಸಿದ್ದಾರೆ. ಆದರೆ ಈ ಸರ್ಕಾರ ರಾಜ್ಯಪಾಲರ ಮೂಲಕನೇ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿಸ್ಬೇಕು ಅಂತ ಅವರು ಜಾಣ್ಮೆ ನಡೆ ಅನುಸರಿಸಿದ್ರು. ಇವರು ಒಂದು ರೀತಿ ಜಾಣ್ಮೆ ನಡೆ ಅನುಸರಿಸಿ ಚುಟುಕ ಭಾಷಣ ಮಾಡಿದರು. ಈಗ ಇವರು ಈ ರೀತಿ ರಾಜ್ಯಪಾಲರು ಮೂಲಕ ಮಾಡಿದ್ರು ಅಂತ ವಿರೋಧ ಪಕ್ಷದವ್ರಿಗೆ ಸಿಟ್ಟಾಗಿದೆ. ರಾಜ್ಯಪಾಲರು ಈ ನಡೆ ಅನುಸರಿಸಿದ್ರು ಅಂತ ಆಡಳಿತ ಪಕ್ಷದವ್ರಿಗೆ ಸಿಟ್ಟಾಗಿದೆ. ಈಗ ಕರ್ನಾಟಕದಲ್ಲಿ ಒಂದು ಹೊಸ ಸಂಘರ್ಷಕ್ಕೆ ಎಡೆಯಾಗಿದೆ. ಇದು ಇರಲಿಲ್ಲ. ನಿಮಗೆ ಇವರು ಇದ್ದಾಗ, ಯಾರು JH ಪಟೇಲ್ ಮುಖ್ಯಮಂತ್ರಿ ಆದಾಗ ಖುರ್ಷಿದ್ ಅಲಂ ಖಾನ್ ರಾಜ್ಯಪಾಲರಾಗಿದ್ರು. ಅವಾಗಲೂ ಕೂಡ ಇದೇ ರೀತಿ ಒಂದು ಫಸ್ಟ್ ಪ್ಯಾರ ಆ್ಯಂಡ್ ಲಾಸ್ಟ್ ಪ್ಯಾರ ಓದಿ ಹೋಗಿದ್ರು. ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವಜುಭಾಯಿ ವಾಲಾ ಅವರು ರಾಜ್ಯಪಾಲರಾಗಿದ್ದರು. ಅವರು ಕೂಡ ಈ ರೀತಿಯೇ ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗಿದ್ರು. ಅಲ್ಲಿ BJPಯವರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ 2 ಇತಿಹಾಸ ಇದೆ ನಮ್ಮ ಕರ್ನಾಟಕದಲ್ಲಿ. ಈಗ ಇದು 3ನೇದು ಆಯಿತು. ಈಗ ನಾಳೆ ಏನಾಗುತ್ತೆ ಅನ್ನೋದು ಮುಖ್ಯ. ಈಗ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಮಂಡಿಸಬೇಕಾಗ್ತದೆ. ಇವರು ಏನು ಮಾಡಬೇಕು? ಈಗ ರಾಜ್ಯಪಾಲರ ನಡೆಗೆ ಖಂಡನ ನಿರ್ಣಯ ಮಂಡಿಸಬೇಕು, ಭಾಷಣಕ್ಕೆ ವಂದನಾ ನಿರ್ಣಯ ಮಂಡಿಸಬೇಕು. ಇವರು ಸರ್ಕಾರ ಯಾವ ರೀತಿ ಮಾಡ್ತಾರೆ?
ಇನ್ ಸಪೋಸ್ ರಾಜ್ಯ ಸರ್ಕಾರದ ಈ ಭಾಷಣವನ್ನು ವಿರೋಧಿಸಿ ರಾಜ್ಯಪಾಲರ ಅಕಸ್ಮಾತ್ ಏನಾದ್ರು ಗೈರಾಗಿದ್ರೆ ಕಾನೂನು ಹೋರಾಟ ಮಾಡಬೇಕಾಗ ಸಿಚುವೇಶನ್ನು ಎದುರಾಗದು ರಾಜ್ಯ ಸರ್ಕಾರಕ್ಕೆ. ಆದ್ರೆ ರಾಜ್ಯಪಾಲರು ಆ ರೀತಿ ಮಾಡಿಲ್ಲ ಅವರು ಆ ರೀತಿ ಮಾಡಕ್ಕೂ ಬರಲ್ಲ. ಅಲ್ಲ, ಬರ್ಬೋದು. ಅಂದ್ರೆ ಅದಕ್ಕೆ ಆದ ಕೆಲವೊಂದು ಸಿಚುವೇಶನ್ ಇದೆ. ಅಂತಹ ಸಿಚುವೇಶನ್ ಕ್ರಿಯೇಟ್ ಆದ್ರೆ ರಾಷ್ಟ್ರಪತಿಗಳ ಪರ್ಮಿಷನ್ ತಗೊಂಡು ನಾನು ಹಿಂಗೆ ಗೈರಾಗ್ತಾ ಇದ್ದೀನಿ ಅಂತ ಹೇಳಿ ರಾಷ್ಟ್ರಪತಿಗಳ ಪರ್ಮಿಷನ್ ತಗೊಂಡು ಆ ರೀತಿ ಮಾಡಬೇಕು. ಹೀಗಿದೆ. ಮತ್ತೆ ಈಗ ಏನು ಇವತ್ತು ಒಂದು ನಡೆದಿದೆ ಘಟನೆ, ಇದು ತುಂಬಾ ಸಂಘರ್ಷಕ್ಕೆ ಕಾರಣ ಆಗ್ತದೆ. ಸರ್, ಆಗ್ಲೇ ತಾವ್ ಹೇಳ್ದಾಗೆ ಕೇವಲ ಇದು ನಮ್ಮ ರಾಜ್ಯಕ್ಕೂ ಕೂಡ, ಅಂದ್ರೆ ಕೇರಳ, ಪಕ್ಕದ ರಾಜ್ಯ ಕೇರಳ ಮತ್ತೆ ತಮಿಳುನಾಡಲ್ಲೂ ಕೂಡ ಇಂಥದ್ದೇ ಸಂಘರ್ಷ ಆಗಿತ್ತು ಅಂತೇಳಿ ಈಗ ಹೊಸಾದ ಸರ್ ಇದು ನಮ್ಮ ರಾಜ್ಯಕ್ಕೂ ಈ ರೀತಿ ಕಾಲಿಟ್ಟಿರುವಂತದ್ದು? ಅಂದ್ರೆ ರಾಜ್ಯಪಾಲರ ಈ ಒಂದು ನಡೆ ನಮ್ಮ ರಾಜ್ಯಕ್ಕೆ ಇದು ಹೊಸದು ಅಂತಾನೆ ಹೇಳ್ಬೋದು ಸರ್? ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಹೊಸದು. ನಾನು ನಿಮಗೆ ಈಗ ಇದನ್ನ ಮಾಡಿ ಹೇಳಿದೆ, ಏನು ಖುರ್ಷಿದ್ ಅಲಂ ಖಾನ್ ರಾಜ್ಯಪಾಲರಾಗಿದ್ದಾಗ, ವಾಜಪೇಯಿ ವಾಲಾ ಅವರಾಗಿದ್ದಾಗ ಅಂತ ಹೇಳಿದೆ. ಅಲ್ಲಿಂದ ಇತ್ತೀಚೆಗೆ ಯಾವುದು ಅಂತ ಘಟನೆ ನಡೆದಿರ್ಲಿಲ್ಲ. ಇವತ್ತಿಗೆ ಇದು ಇತ್ತೀಚಿಗೆ ರಾಜ್ಯಕ್ಕೆ ಸರ್. ಆಕ್ಚುಲಿ ರಾಜ್ಯಪಾಲರ ಆ ಒಂದು ಅಧಿಕಾರ ಏನಿರುತ್ತೆ ಸರ್? ಅಂದ್ರೆ ಆರ್ಟಿಕಲ್ 370 ಪ್ರಕಾರ ರಾಜ್ಯಪಾಲರೇ ಅಧಿವೇಶನಗಳನ್ನ ಕರೆಯುವಂಥದ್ದು, ಜೊತೆಯಲ್ಲಿ ರಾಜ್ಯಪಾಲರು ಈ ರೀತಿ ಸರ್ಕಾರ ಕೊಟ್ಟಂತ ಭಾಷಣವನ್ನ ಓದಿ ಜೊತೆಯಲ್ಲಿ ಅಧಿವೇಶನದ ಉದ್ದೇಶ ಏನು ಅಂತ ಜನರ ಮುಂದೆ ಇಡುವಂತಹ ಆ ಒಂದು ಆರ್ಟಿಕಲ್ ಹೇಳುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಏನ್ ಸರ್ ಇರೋ ರಿಯಾಲಿಟಿ ಏನ್ ಸರ್? ರಾಜ್ಯಪಾಲರ ಅಧಿವೇಶನ ಅಲ್ಲ, ಅಧಿವೇಶನ ಸರ್ಕಾರ ಅಧಿವೇಶನ ಕರೆಯಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡುತ್ತೆ. ಫಿಕ್ಸ್ ಮಾಡಿ ಗವರ್ನರ್ ಕೇಳಿ ಪರ್ಮಿಷನ್ ತಗೊಳುತ್ತೆ. ಗವರ್ನರ್ ಅದಕ್ಕೆ ಪರ್ಮಿಷನ್ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಗವರ್ನರ್, ಸ್ಪೀಕರ್ ಅಂಡ್ ಸಭಾಪತಿ ಹೋಗಿ ಪರ್ಮಿಷನ್ ಕೇಳಿ ಸೊ ಗೋ ಅಹೆಡ್ ಅಂದಾಗ ಇವರು ಇಂಥ ದಿನಗಳ ಕಾಲ ಅಧಿವೇಶನ ನಡೆಸೋದು ಅಂತ ಅಧಿವೇಶನ ನಡೆಸುತ್ತೆ. ಆರಂಭಿಕ ಅಧಿವೇಶನದಲ್ಲಿ ಅಂದ್ರೆ ವರ್ಷಾರಂಭದ ಅಧಿವೇಶನದಲ್ಲಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು. ಇದು ನಡೆದು ಬಂದಿರುವಂತ ವಾಡಿಕೆ, ಇದು ಶಿಷ್ಟಾಚಾರ. ಆಮೇಲೆ ಇನ್ನೊಂದು, ಈ ಭಾಷಣ ಇದೆಯಲ್ಲ, ಅಂದ್ರೆ ರಾಜ್ಯದ ಅಭಿವೃದ್ಧಿಯ, ನಿಮ್ಗೆ ಹೇಳಿದೆ, ಅಭಿವೃದ್ಧಿ ಸಾಧನೆ, ರಾಜ್ಯ ಸರ್ಕಾರದ ಸಾಧನೆ ಮತ್ತೆ ಉದ್ದೇಶದ ಭವಿಷ್ಯದ ಯೋಜನೆಗಳ ಬಗ್ಗೆ ಭಾಷಣವನ್ನು ಸಿದ್ಧಪಡಿಸಿ ಅದು ರಾಜ್ಯಪಾಲರ ಮೂಲಕ ಸರ್ಕಾರದಲ್ಲಿ ಹೇಳಿಸ್ತದೆ ಸರ್ಕಾರ. ಇದು ನಡೆದು ಬಂದಿರೋ ಶಿಷ್ಟಾಚಾರ, ಇದು ನಡಿಬೇಕು, ಅದು ರಾಜ್ಯಪಾಲರು ಹೇಳಬೇಕು. ಈ ರೀತಿ ಏನಾಗ್ತದೆ, ಟೀಕೆ ಟಿಪ್ಪಣಿಗಳು ಬಂದಾಗ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ರೀತಿ ಏನಾಗ್ತದೆ, ಆರೋಪ ಪ್ರತ್ಯಾರೋಪಗಳು ಶುರುವಾದಾಗ ಮತ್ತೆ ಅಧಿಕಾರದ ಒಂದು ಪೈಪೋಟಿ ಇದು ನಡೀತಿರೋಂಥ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ನಡೀತವೆ. ನಾನು ನಿಮ್ಗೆ ಹೇಳ್ದೆ ಆಗ್ಲೇ, ವೆಸ್ಟ್ ಬಂಗಾಳು, ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದ್ರೆ ಅಲ್ಲಿ ಬೇರೆ ಸರ್ಕಾರ ಇದೆ, ಕೇಂದ್ರದಲ್ಲಿ ಬೇರೆ ಇದೆ, ರಾಜ್ಯದಲ್ಲಿ ಬೇರೆ ಇದೆ. ಅದಕ್ಕೆ ಈ ರೀತಿ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು ರಾಜ್ಯಪಾಲರ ನಡೆ ಕುರಿತು ನಿಮಗೆ ನೀಡುವಂತ ಒಂದು ಪ್ರಯತ್ನ ಆಗಿತ್ತು. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಸುದ್ದಿ.